ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ ಮದ್ವೆ ಡೇಟ್ ಫಿಕ್ಸ್ ಆಯ್ತು. ಹೌದಾ? ಯಾವಾಗ? 27ನೇ ತಾರೀಕು. ಏನು 27? ಇಷ್ಟು ಬೇಗನಾ? ಯಾಕೆ ಲೇಟ್ ಆಗ್ಬೇಕಾಗಿತ್ತಾ? ಅಲ್ಲ ಹಾಗೇನಿಲ್ಲ. ಆದ್ರೆ ಇಷ್ಟು ಬೇಗ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ಟೆನ್ಷನ್ ಆಗ್ತಾ ಇದೆ. ಮದ್ವೆ ಅರೇಂಜ್ಮೆಂಟ್ಸ್ ಎಲ್ಲ ಆಗ್ಬೇಕಲ್ವಾ? ಅದ್ರ ಬಗ್ಗೆ ನೀನ್ ಯಾಕೆ ತಾರೆ ಕೆಡ್ಸ್ಕೊತೀಯ? ಅದನ್ನ ನಾವು ನೋಡ್ಕೋತೀವಲ್ಲ. ನೀನು ನಿನ್ನ ಪ್ರಿಪ್ರೇಷನ್ ಬಗ್ಗೆ ಗಮನ ಕೊಡು. ಖುಷಿನಾ? ಚಿಕ್ಕಪ್ಪ. ಮೊದಲು ನಾನು ಈ ವಿಷಯನ ಸುಬ್ಬಗೆ ಹೇಳ್ಬೇಕು. ನಾನೇನು ಅವನಿಗೆ ಹೇಳೋದು? ಅವನು ಅವ್ರ ಫ್ಯಾಮಿಲಿ ಅವರೆಲ್ಲ ಡಿಸ್ಕಸ್ ಮಾಡಿ ಡೇಟ್ ಫಿಕ್ಸ್ ಮಾಡಿರ್ತಾರೆ. ಯಾವುದಕ್ಕೂ ಒಂದು ಮೆಸೇಜ್ ಮಾಡಿಬಿಡ್ತೀನಿ. ಹಾಯ್ ಸುಬ್ಬು, ಮದುವೆ ಡೇಟ್ ಫಿಕ್ಸ್ ಆಯಿತು. ನಿನಗೆ ಗೊತ್ತಾಯ್ತಾ? 27ಕ್ಕೆ ಮದುವೆ. ಎಷ್ಟು ಬೇಗ ಬಂದ್ಬಿಡ್ತಲ್ಲ. ಓ, ಮೇಡಮ್ ಮೆಸೇಜ್ ಮಾಡಿದ್ದಾರೆ. ಸುಬ್ಬು ಸುಬ್ಬು. ಹಾ, ಬಂದೆ. ಏನಪ್ಪ? ಮಗನೇ, ಬೀಗರು ಮದುವೆಗೆ ಅಂತ ಡೇಟ್ ಫಿಕ್ಸ್ ಮಾಡಿದ್ದಾರೆ. 28ಕ್ಕೆ ಒಳ್ಳೆ ದಿನ ಅಂತ ಅವ್ರ ಜ್ಯೋತಿಷ್ಯರು ಹೇಳಿರುತ್ತೆ. ಹಾಗಾಗಿ ಲಗ್ನ ಪತ್ರಿಕೆನ ಬರ್ಸ್ಕೊಂಡು ಬಂದಿದ್ದಾರೆ. ನಿನಗೆ ಆ ಡೇಟ್ ಒಪ್ಕೆನಾ? ಇಷ್ಟ ಇಲ್ದಿರೋ ಮದುವೆನ ಫಿಕ್ಸ್ ಮಾಡ್ಬೇಕಾದ್ರೆ ಒಪ್ಕೆನಾ ಅಂತ ಕೇಳಲಿಲ್ಲ. ಈಗ ದಿನಾಂಕ ಫಿಕ್ಸ್ ಮಾಡ್ಬೇಕಾದ್ರೆ ಕೇಳ್ತಿದ್ದಾರೆ ಒಪ್ಗೆನಾ ಅಂತ. ಅಮ್ಮ. ಅಯ್ಯೋ ಏನೇ ತಾಯಿ, ನಾನು ಏನು ಹೇಳಬಾರದು ಹೇಳಿದ್ನ? ಇರೋ ವಿಷಯನೇ ಹೇಳಿದ್ದೀನಿ. ಹೋಗ್ಲಿ, ಈಗ್ಲಾದ್ರೂ ಕೇಳಿ ಆ ಹುಡುಗಂಗೆ ಒಪ್ಗೆನಾ ಅಂತ. ಕಾರ್ತಿಕೇಯ, ನಿನಗೆ ಈ ಡೇಟು ಒಪ್ಗೆನಾ? ಯಾವ ಡೇಟ್ ಆದ್ರೆ ಏನ್ಕಂತ, ಮತ್ತೆ ಮನೆಯವ್ರಿಗೆಲ್ಲ ಒಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆನೆ. ಅದಲ್ಲ ಮಗನೇ, ಶ್ರಾವಣಿ ಅಮ್ಮವ್ರ ಮದುವೆ ಗೊತ್ತಾಗಿದೆ ಅಂತ ಹೇಳಿದೆಲ್ಲ, ಅವ್ರ ಡೇಟ್ ಏನಾದ್ರು ಫಿಕ್ಸ್ ಆಗಿದೆಯಾ? ಅಯ್ಯೋ, ಅವ್ರು ಮೆಸೇಜ್ ಮಾಡಿದ್ರು, ನಾನು ನೋಡೇ ಇಲ್ಲ. ಅಪ್ಪ, ವರನ್ ಮದುವೆ ಡೇಟ್ ಯಾವತ್ತು? ಲೋ ಸುಬ್ಬು, ವರು ಮದ್ವೆ ಮಾತ್ರ ಅಲ್ಲ, ನಿನ್ನ ಮದ್ವೆನು. ಅದೇ ಯಾವತ್ತು? 28. 28ಕ್ಕ? ಯಾಕೆ ಮಗನೇ, ಏನಾಯ್ತು? ಶ್ರಾವಣಿ ಮೇಡಮ್ ಮದುವೆ 27ಕ್ಕಿದೆ. ಅವತ್ತು ನಿಂದ ರಿಸೆಪ್ಷನ್ ಇದೆಯಲ್ಲೋ, ನಿನ್ ರಿಸೆಪ್ಷನ್ ಇಟ್ಕೊಂಡು ಅವ್ರ ಮದ್ವೆಗೆ ಹೇಗೋ ಹೋಗಕ್ಕಾಗತ್ತೆ? ಬರೀ ಹೋಗೋದಲ್ಲ ಕಣೆ, ಶ್ರಾವಣಿ ಅಮ್ಮವ್ರ ಮದುವೆ ಕೆಲಸ ಎಲ್ಲ ಇವನೇ ಮುಂದೆ ನಿಂತು ಮಾಡಬೇಕು. ಅಪ್ಪ ಏನ್ ಹೇಳ್ತಿದ್ಯಪ್ಪ? ಇವನ್ ರಿಸೆಪ್ಷನ್ ದಿನ ಅವ್ರ ಮದ್ವೆ ಕೆಲ್ಸಗಳಿಗೆಲ್ಲ ಓಡಾಡಕ್ಕಾಗತ್ತ ಇವನು? ಮಾವ, ಸುಬ್ಬು ಏನಾರ ಡಬಲ್ ಆಕ್ಟಿಂಗ್ ಮಾಡ್ಬೇಕಾ? ಅಥವಾ ಶ್ರೀಕೃಷ್ಣ ಪರಮಾತ್ಮ ತರ ಇಲ್ಲೂ ಇರ್ಬೇಕು ಅಲ್ಲೂ ಇರ್ಬೇಕು ಹಂಗ ಮಾವ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಮ್ಮನೆ ಕಾರ್ಯ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ದೊಡ್ಡ ಮನೆ ಕಾರ್ಯ. ಇದು ಶ್ರಾವಣಿ ಅಮ್ಮವ್ರ ಮದುವೆ ಅಂದ್ರೆ ಅದರ ಪ್ರತಿಯೊಂದು ಜವಾಬ್ದಾರಿ ಇವನೇ ಮುಂದೆ ನಿಂತ್ಕೊಂಡು ವಹಿಸ್ಕೋಬೇಕು. ಇವನೇ ಅದನ್ನ ನಡೆಸ್ಕೊಡ್ಬೇಕು. ಶ್ರಾವಣಿ ಅಮ್ಮವರು ದೊಡ್ಡ ಮನೆ ಕುಡಿ. ಆ ಕುಡಿ ಈಗ ಮದುವೆ ಅನ್ನೋ ದಡ ಸೇರ್ತಾ ಇದೆ. ಆ ಕುಡಿ ಆ ಕಾರ್ಯಕ್ಕೆ ನಮ್ಮ ಕೈಯಾರೆ ಸೇವೆ ಮಾಡ್ಬೇಕು ಕಣೋ. ಇದು ನಮ್ಮ ಕರ್ತವ್ಯ. ನಮ್ಮ ಮೇಲಿರೋ ಋಣನ ತೀರಿಸ್ಕೊಳ್ಳುವಂತ ಅವಕಾಶ ಯಾವುದೇ ಕಾರಣಕ್ಕೂ ತಪ್ಕೋಬಾರ್ದು ಕಣೋ. ಹಾಗಾದ್ರೆ ನಮ್ಮ ಸುಬ್ಬ ಮದ್ವೆ ತಪ್ಪಿದ್ರೆ ಪರವಾಗಿಲ್ವಾ ಬೀಗ್ರೆ? ಕಾಂತಮ್ಮ,
ಏನ್ ಮಾತು ಅಂತ ಮಾತಾಡ್ತಿದ್ದೀರಾ? ಸುಬ್ರಹ್ಮಣ್ಯನ್ ಮದ್ವೆ ಯಾಕೆ ತಪ್ಪೋಗ್ಬೇಕು? ಆಯ್ತಾಯ್ತು, ಯಾರ ಮದುವೆನೂ ತಪ್ಪಲ್ಲ, ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ನಮ್ಮನೆ ರಿಸೆಪ್ಷನ್ನು ಶ್ರಾವಣಿ ಮೇಡಮ್ ಮದುವೆ 2:27 ಇದೆಯಲ್ವಾ, ಅವ್ರ ಮದುವೆ ಬೆಳಿಗ್ಗೆ ಮುಗಿಸ್ಕೊಟ್ಬಿಟ್ಟು ಸಂಜೆ ನಾನು ರಿಸೆಪ್ಷನ್ಗೆ ಬರ್ತೀನಿ. ರಿಸೆಪ್ಷನ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ಅಷ್ಟೇ. ಸುಬ್ರಹ್ಮಣ್ಯ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಂದ್ರಮ್ ಅವರು ಎಷ್ಟು ಕೋಪ ಮಾಡ್ಕೋತಾರೆ ಅಂತ ನಿನಗೆ ಗೊತ್ತು. ಅಮ್ಮ ಅದೇನ್ ಕೋಪ ಮಾಡ್ಕೊಂಡ್ಬಿಡ್ತಾರೆ? ಈಗ ಅವ್ರು ಮಾತ್ರ ಗಂಡಿನ ಮನೆಯವರಲ್ಲ, ನಾವು ಗಂಡಿನ ಮನೆಯವ್ರೆ. ಅವ್ರೀಗ ನಮ್ಮ ಮೇಲೆ ದರ್ಪ ತೋರ್ಸಕ್ ಆಗಲ್ಲ. ನೀ ಸುಮ್ಮನೆ ಎದ್ರುಕೋಬೇಡ. ಕರೆಕ್ಟ್. ನೀನ್ ಹೇಳ್ತಾ ಇರೋ ಸರಿ ಮಗನೆ, ಅದೆಷ್ಟೇ ಕಷ್ಟ ಆದ್ರೂ ನಿಭಾಯಿಸೋಣ. ಶ್ರಾವಣಿ ಅಮ್ಮವ್ರ ಮದುವೆಯಲ್ಲಿ ನಾವು ಓಡಾಡ್ಬೇಕು ಕಣೋ. ಇನ್ನೊಂದು ವಿಷಯ, ನಮ್ಮ ಮದುವೆ ಕಾರ್ಯ ಅವತ್ತೇನೆ ಇದೆ ಅಂತ ಏನಾದರೂ ಯಜಮಾನ್ರು ಗೊತ್ತಾದ್ರೆ ಖಂಡಿತ ಅವ್ರನ್ನು ನಮಗೆ ಕೆಲಸ ಮಾಡಕ್ ಬಿಡಲ್ಲ. ಅವ್ರಿಗೆ ನಮ್ಮ ಮನೆ ಖುಷಿನೇ ತುಂಬಾ ಮುಖ್ಯ. ಹಾಗಾಗಿ ಹೊರ ಮದುವೆ ನಿನ್ನ ಮದುವೆ ಇದೇ ಡೇಟಲ್ಲಿ ಇದೆ ಅಂತ ಸದ್ಯಕ್ಕೆ ಅವ್ರಿಗೆ ಹೇಳೋದು ಬೇಡ ಕಣ. ಯಜಮಾನ್ರಿಗೆ ನಿನ್ನ ಮದುವೆ ವಿಷಯ ಹೇಳ್ಬಿಟ್ರೆ ನೀನು ಇಲ್ಲಿ ಬರೋದೇ ಬೇಡ, ನಿನ್ನ ಮದುವೆ ಕಡೆ ಗಮನ ಕೊಡು ಅಂತ ಹೇಳ್ಬಿಡ್ತಾರೆ. ಆದ್ರೂ ಇದೆಲ್ಲ ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ. ನೋಡು ವಿಶಾಲು, ನನ್ನ ಜೀವನದಲ್ಲಿರೋ ದೊಡ್ಡ ಕರ್ತವ್ಯ ಅಂದರೆ ನನ್ನ ಮಕ್ಕಳ ಜವಾಬ್ದಾರಿಯನ್ನು ನಿಭಾಯಿಸೋದು. ಆದರೆ ನನ್ನ ಜೀವನದಲ್ಲಿ ನನಗಿರೋ ದೊಡ್ಡ ಋಣ ಅಂದರೆ ಶ್ರಾವಣಿ ಅಮ್ಮವರು ದಡ ಸೇರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋದು. ನನ್ನ ಋಣನ ನನ್ನ ಮಗನ ಹೆಗಲಿಗೆ ಹೊರಿಸಿದ್ದೆ. ಈಗ ಆ ಋಣ ತೀರಿಸ್ಕೊಳ್ಳೋ ಕಾಲ ಬಂದಿದೆ. ನೋಡು ಸುಬ್ಬು, ನಿನ್ನ ಮದುವೆ ವಿಷಯನ ಯಜಮಾನ್ರಿಗೆ ಯಾವುದೇ ಕಾರಣಕ್ಕೂ ಹೇಳ್ಬೇಡ ಕಣೋ. ಸಮಯ ಬಂದಾಗ ನಾನೇ ಮಾತಾಡ್ತೀನಪ್ಪ. ಸರಿನಪ್ಪ, ಆಯ್ತು. ನರಸಯ್ಯನವ್ರೆ, ದೊಡ್ಡ ಯಜಮಾನ್ರಿಗೆ ಬೇಕಾಗಿರೋರು, ಅವ್ರ ಸ್ನೇಹಿತರು, ಸಾಲಿಗ್ರಾಮದಲ್ಲಿರೋ ಅವ್ರ ಸಂಬಂಧಿಗಳು ಎಲ್ರದ್ದು ಒಂದು ಲಿಸ್ಟ್ ಮಾಡಿ ಕೊಡಿ. ನಾನೇ ಖುದ್ದಾಗಿ ಅವ್ರಿಗೆ ಫೋನ್ ಮಾಡಿ ಮದುವೆ ಕರಿತೀನಿ. ಆಯ್ತು ವೀರೇಂದ್ರ, ಎಲ್ಲರದ್ದು ಒಂದು ಲಿಸ್ಟ್ ಮಾಡಿ ಫೋನ್ ನಂಬರ್ ಸಹಿತ ಬರ್ಕೊಡ್ತೀನಿ. ಅಣ್ಣ ಬಾ ಸುರೇಂದ್ರ, ಜೋಯಿಸ್ ಹತ್ರ ಹೋಗಿದ್ಯಾ? ಹೋಗಿದೆ ಅಣ್ಣ. ಅವರು ಒಳ್ಳೆ ಮುಹೂರ್ತ ಅಂತೇಳಿ ಡೇಟು ಟೈಮ್ನ ಫಿಕ್ಸ್ ಮಾಡಿಕೊಡ್ತಾರೆ. ಹಾಗೆ ಲಗ್ನ ಪತ್ರಿಕೆನೂ ಬರ್ಸ್ಕೊಂಡ್ ಬಂದಿದ್ದೀನಿ. ನೀನು ಒಂದ್ಸಲ ನೋಡಿ ಕರೆಕ್ಷನ್ ಮಾಡಿಬಿಟ್ರೆ ಡಿಸೈನ್ ನೋಡಿ ಪ್ರಿಂಟಿಂಗ್ ಕೊಟ್ಬಿಡ್ತೀನಿ. ಲಗ್ನ ಪತ್ರಿಕೆನೂ ಬರ್ಸ್ಕೊಂಡ್ ಬಂದ್ಬಿಟ್ಟಿದ್ಯಾ? ಜೋಯಿಸ್ರಿಗೆ ದಕ್ಷಿಣ ಎಲ್ಲ ಕೊಟ್ಟಿದ್ದೀನಿ ಅಣ್ಣ. ಸರಿ, ಓದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.